ಜವಾಬ್ದಾರಿ ತಗೊಳ್ತಾರೆ, ಅವ್ರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ತಕ್ಕಂಥದ್ದು ಅದನ್ನು ನಾವು ಮಾಡ್ತಾ ಬಂದಿದ್ದೇವೆ. ಇವರು ಅವರು ಅಂತ ಒಬ್ಬರ ಬಗ್ಗೆ ನಾನು ಕಾಮೆಂಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಯಾರ್ಯಾರು ಅಧಿಕಾರಿಗಳು ತಪ್ಪು ಮಾಡಿರೋದು ನಮಗೆ ರಿಪೋರ್ಟ್ ಬಂದಿದೆ, ಅವ್ರ ಮೇಲೆ ತನಿಖೆ ಮಾಡಲಿಕ್ಕೆ ನಾನು ಶಿಫಾರಸು ಮಾಡಿದ್ದೇನೆ. ಕೆಲವು ನಮ್ಮ ಇಲಾಖೆಯಲ್ಲೇ ತನಿಖೆ ಆಗ್ತವೆ, ಇನ್ನು ಕೆಲವು ಬೇರೆ ಇಲಾಖೆಗೆ ಹೋಗಿ ತನಿಖೆ ಆಗುತ್ತೆ. ಕೆಲವು ಅಧಿಕಾರಿಗಳು ಅವರು KS ಅಧಿಕಾರಿಗಳಾಗಿದ್ದರೆ ಅದು DPRಗೆ ಹೋಗಿ ಅಲ್ಲಿಂದ ತನಿಖೆ ಆಗಬೇಕಾಗುತ್ತೆ. ಸೊ ನಮ್ಮ ಹಂತದಲ್ಲೇ ತನಿಖೆ ಆಗುವಂಥದಕ್ಕೆ ನಾವೇ ತನಿಖೆಗೆ ಚಾಲನೆ ಕೊಡ್ತೇವೆ. DPRನಲ್ಲಿ ತನಿಖೆ ಆಗಬೇಕಾದ್ರೆ ನಾನು ಶಿಫಾರಸು ಮಾಡಿ ಕಳಿಸ್ಬೇಕು. ಸೊ ಅದರಲ್ಲಿ ಯಾವುದೇ ನಾವು ಮುಲಾಜಿಲ್ಲದೆ ಯಾವುದೇ ಒಂದು ನಮ್ಮ ಗಮನಕ್ಕೆ ಬೇಕಾದಷ್ಟು ನಡೀತದೆ, ಎಲ್ಲ ನಡೆದಿದ್ದು ತಪ್ಪುಗಳು ಎಲ್ಲಾನು ನಮ್ಮ ಗಮನಕ್ಕೆ ಬರೋಕ್ಕಾಗೋದಿಲ್ಲ, ಅಥವಾ ಎಲ್ಲ ಸಣ್ಣದು ದೊಡ್ಡದು ಎಲ್ಲಾನು ಕೂಡ ನಾವು ಪ್ರತಿಯೊಂದನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಆದರೆ ನಮ್ಮ ಗಮನಕ್ಕೆ ಯಾವ್ದು ಬರ್ತದೆ ಅದನ್ನಂತೂ ನಾವು ತಪ್ಪದೇ ತನಿಖಾ ಕ್ರಮಗಳನ್ನು ಕೈಗೊಳ್ತಾ ಇದ್ದೇವೆ. ಅದರಲ್ಲಿ 4 ಅಧಿಕಾರಿಗಳದ್ದು ತನಿಖೆಗೆ ನಮಗೆ ಬಂದಿದೆ, ಅವುಗಳನ್ನು ನಾನು ತನಿಖೆಗೆ ಒಪ್ಪಿಸಿದ್ದೇನೆ. ಕೆಲವನ್ನ DPRಗೆ ಶಿಫಾರಸು ಮಾಡಿದ್ದೇನೆ. ಅಂತಿಮವಾಗಿ ತನಿಖೆಯನ್ನು DPRನವರು ಮಾಡಬೇಕಾಗುತ್ತೆ. ನೋಡಿ, ಕೆಲವು ಸರ್ಕಾರಿ ಅಧಿಕಾರಿಗಳ ಮೇಲೆ FIR ಮಾಡುವಂತಹದ್ದು ಕೆಲವು ಅನಿವಾರ್ಯ ಸಂದರ್ಭದಲ್ಲಿ ಮಾಡ್ತೇವೆ, ಇಲ್ಲ ಅಂತಲ್ಲ. ನಾನು ನಮ್ಮ ಇಲಾಖೆಯಲ್ಲೂ ಕೂಡ ಮಾಡಿದ್ದೇವೆ. ಬಟ್ FIR ಒಂದೇ ಕ್ರಮ ಅಲ್ಲ, ಮುಖ್ಯವಾಗಿ ಆಗಬೇಕಾಗಿರೋದು ಅವ್ರ ಮೇಲೆ ತನಿಖೆ ಆಗಬೇಕು. ಸೊ ಆ ತನಿಖೆ ಮಾಡಿ ತನಿಖೆಯಲ್ಲಿ ತಪ್ಪು ಬಂದರೆ, ತಪ್ಪು ವರದಿಯಲ್ಲಿ ಬಂದ ಆಧಾರದ ಮೇಲೆ ಶಿಸ್ತು ಕ್ರಮ ಆಗುತ್ತೆ. ಆ ತನಿಖೆಯಲ್ಲಿ ಅವರು ಇನ್ನೂ ಗಂಭೀರವಾದಂಥ ತಪ್ಪು ಮಾಡಿದ್ದಾರೆ ಅಂದರೆ ಅದ್ರ ಮೇಲೆ FIR ಕೂಡ ಆಗುತ್ತೆ. ಸೊ ಹಾಗಾಗಿ ಆ ಥರ ಇದು ಒಂದೇ FIR ಮಾಡೋದು ಒಂದೇ ಮಾರ್ಗನೂ ಏನಲ್ಲ. ಪ್ರಾಥಮಿಕ ತನಿಖೆ ಇರುತ್ತೆ ಅಥವಾ ಅಂತಿಮ ತನಿಖೆ ಇರುತ್ತೆ. ಅದರಲ್ಲಿ ತಪ್ಪು ಕಂಡು ಬಂದರೆ ಅವ್ರಿಗೆ ಶಿಸ್ತು ಕ್ರಮ ಆಗುತ್ತೆ. ತೀರಾ ತಪ್ಪು ಮಾಡಿದ್ರೆ ಏನಾದರೂ ಅದರಲ್ಲಿ ಕಾಗ್ನಿಸಬಲ್ ಅಫೆನ್ಸ್ ಅಂತ ಕ್ರಿಮಿನಲ್ ಇಂಟೆಂಟ್ ಇದ್ರೆ ಅವಾಗ FIR ಆಗುತ್ತೆ. ಅದನ್ನ ಯಾರು ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ನೋಡಿ, ನನ್ನ ಗಮನಕ್ಕೆ ಇಂಥದ್ದು ದಿನ ಬರ್ತಾ ಇರ್ತವೆ. ಒಬ್ಬರ ಬಗ್ಗೆ ನಾನು ಇಲ್ಲಿ ಮಾತಾಡೋಕೆ ಹೋಗೋದಿಲ್ಲ. ನಾನು ಮಂತ್ರಿಯಾಗಿ ಯಾರ್ದು ಒಬ್ಬರದ್ದು ಅಧಿಕಾರಿದು ಹೆಸರಿಡ್ದು ನಾನು ಮಾತಾಡೋದಿಲ್ಲ. ಇವರಿರ್ಲಿ, ಅವರಿರ್ಲಿ, ಮತ್ತೊಬ್ಬರಿರ್ಲಿ, ಯಾರದೇ ಆಗಲಿ ನನಗೆ ಡೈಲಿ ಬರುತ್ತೆ ಒಂದಲ್ಲ ಒಂದು. ನಿಮಗೆ ಒಬ್ಬರದು ಕಾಣ್ಬೋದು, ಆದರೆ ನನಗೆ ಇಡೀ ಇಲಾಖೆಯನ್ನು ನಡೆಸುವಾಗ ಅಂಥವ್ರದ್ದು 4 ಜನಗಳದ್ದು ನನಗೆ ತಪ್ಪು ಮಾಡಿರುವ ಬಗ್ಗೆ ವರದಿ ಬರ್ತದೆ. ಎಲ್ಲವನ್ನು ಕೂಡ ನಾನು ಇಮಿಡಿಯೇಟ್ಲಿ ನಾನು ಡಿಸಿಷನ್ ತಗೊಳ್ತೇನೆ. ನನಗೆ ಬಂದ ಕೂಡಲೇ ಡಿಸಿಷನ್ ತಗೊಳ್ತೇನೆ. ಕೆಲವು ಅಧಿಕಾರಿಗಳು ತುಂಬಾ ಸಾರ್ವಜನಿಕರಿಂದ ದೂರ ಬಂದಾಗ ನಾನೇ ಅಂಥ ಸಂದರ್ಭದಲ್ಲಿ ನಮ್ಮ ಬೇರೆ ಹಿರಿಯ ಅಧಿಕಾರಿಗಳಿಗೆ ಹೇಳಿ ಅವ್ರೇನು ತಪ್ಪು ಮಾಡಿದಾರ ನೋಡಿ ಅಂತ ಪತ್ತೆ ಮಾಡಿ ಅವ್ರೇನಾದರೂ ಯಾಕಂದ್ರೆ ಸಾರ್ವಜನಿಕರಿಂದ ನಮಗೆ ದೂರ ಬಂದಾಗ ನಾವು ಇತರೆ ಅಧಿಕಾರಿಗಳಿಗೆ ಹೇಳಿ ನನಗೆ ಸಾರ್ವಜನಿಕರಿಂದ ದೂರ ಬಂದಿದೆ, ಅವರ ಅಧಿಕಾರಿಯ ನಡವಳಿಕೆ ಸರಿ ಇದೆಯಾ ಇಲ್ವಾ ಅಂತ ಪರಿಶೀಲನೆ ಮಾಡಿ ನನಗೆ ವರದಿ ಕೊಡಿ ಅಂತ ವರದಿ ತರಿಸ್ಕೊಂಡು ಕೂಡ ಕೆಲವು ಪ್ರಕರಣದಲ್ಲಿ ನಾವು ಮಾಡಿದ್ದೇವೆ. ಅಂಥದ್ದು ಕೂಡ ಇದೆ. ಸೊ ಹಾಗಾಗಿ ಕೆಲವು ನಾನು ಎನ್ಕ್ವೈರಿ ಇನಿಷಿಯೇಟ್ ಮಾಡಿಸಿದ್ದೇನೆ, ಇನ್ನು ಕೆಲವು ತಾನಾಗಿ ಬರ್ತವೆ. ಸೊ ಆ ಥರ ಇದು ಡೇ ಟು ಡೇ ನಮ್ಮಲ್ಲಿ ಇದ್ದೇ ಇರುತ್ತೆ. ಬಟ್ ನಾನು ಇಷ್ಟೇ ಹೇಳಬಲ್ಲೆ, ಯಾರೇ ಇರಲಿ ನಾವು ಮುಲಾಜಿಲ್ಲದೆ. ಬಟ್ ಹಾಗಂತೇಳಿ ಅದೇ ಕೆಲಸಕ್ಕೆ ನಾವಿಲ್ಲಿ ಕೂತಿಲ್ಲ. ನಾವಿರೋದು ಸಾರ್ವಜನಿಕರ ಕೆಲಸ ಮಾಡೋಕ್ಕೆ. ಯಾರ್ದು ನಾನು ಬರೀ ತಪ್ಪು ಹುಡ್ಕೋದು ಒಂದೇ ಕೆಲಸ ಮಾಡಿದರೆ ಸಾರ್ವಜನಿಕರ ಕೆಲಸ ಆಗೋದಿಲ್ಲ. ಸೊ ಹಾಗಂತೇಳಿ ತಪ್ಪು ಮಾಡಿದ್ದು ನನ್ನ ಗಮನಕ್ಕೆ ಬಂದರೆ ನಾನು ಸುಮ್ಮನೆನೂ ಇರೋದಿಲ್ಲ. ಸರ್, ಈಗ ಬನಶಂಕರಿ ಸಮಾವೇಶ